ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ, ಒಬ್ಬೊಬ್ಬರು ಒಂದೊಂದು ರೀತಿ ಸಲಹೆಗಳನ್ನು ಕೊಡ್ತಾರೆ, ಸೂಚನೆಗಳನ್ನು ಕೊಡ್ತಾರೆ. ಅವರ ಹೇಳಿಕೆಯನ್ನು ನಾವು ಕೇಳಲೇಬೇಕಾದಂತಹ ಪರಿಸ್ಥಿತಿ. ಈಗ ಕೇಳಲಿಲ್ಲ ಅಂದರೆ ಅವರು ಕೋಪಿಸ್ಕೊಳ್ತಾರೆ, ಮುನಿಸ್ಕೊಳ್ತಾರೆ, ಅಥವಾ ಸಂಬಂಧಗಳನ್ನು ಕತ್ತರಿಸ್ಕೊಳ್ತಾರೆ. ಈ ರೀತಿ ನಿಲ್ಲಿಸೋದು ಹೇಗೆ, ಅವ್ರಿಗೆ ಅರ್ಥ ಮಾಡಿಸೋದು ಹೇಗೆ, ದಯಮಾಡಿ ತಿಳಿಸಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಸಮಾಜ ಇರದೆ ನಿಮ್ಮನ್ನು ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅತ್ಯದ್ಭುತವಾದಂತಹ ಕಥೆಗಳು ನಮ್ಮ ಪೂರ್ವಜರು ಬರೆದಿಟ್ಟುಬಿಟ್ಟಿದ್ದಾರೆ. ಸತ್ಪುರುಷರು, ಮಹಾತ್ಮರು, ಋಷಿಮುನಿಗಳು ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ ಆ ಕೃಷ್ಣ ಪರಮಾತ್ಮನ ಅಧ್ಯಯನಗಳನ್ನು ನೀವು ಓದಿದ್ರೆ ಜೀವನಕ್ಕೆ ಬೇಕಾಗಿರೋ ಎಲ್ಲ ಅಂಶಗಳು ನಿಮಗೆ ಸಿಗ್ತವೆ. ಒಬ್ಬ ಹಣ್ಣು ಮಾರಾಟಗಾರ ಕೇವಲ ಹಣ್ಣುಗಳನ್ನು ಮಾರಾಟ ಮಾಡ್ತಾರಂತ. ಇಲ್ಲಿ ತಾಜಾ ಹಣ್ಣುಗಳು ದೊರೆಯುತ್ತವೆ ಅಂತ ಬೋರ್ಡ್ ಬರೆದಿರ್ತಾನೆ. ಯಾರೋ ಒಬ್ಬರು ಬಂದು, ಹುಡುಗರು, ಇಲ್ಲಿ ಅಂತಂದರೆ ಏನು, ಇಲ್ಲಿ ಹಣ್ಣುಗಳು, ತಾಜಾ ಹಣ್ಣುಗಳು ದೊರೆಯುತ್ತವೆ ಅಂತ ಹಾಕಬಹುದು, ಆದರೆ ಇಲ್ಲಿ ಅಂತ ಏನಕ್ಕೆ ಮೆನ್ಷನ್ ಮಾಡಿದೆಯಾ, ಅದನ್ನು ಅಳಿಸ್ಬಿಡ್ತಾನೆ. ಆ ಬ್ಲಾಕ್ ಚಾಕ್ ಪೀಸಲ್ಲಿ ಬರೆದಿರ್ತಾನೆ, ಅದನ್ನೆಲ್ಲ ಅಳಿಸ್ಬಿಡ್ತಾನೆ. ಅದಾದ ನಂತರ ಇಲ್ಲಿ ಹೋಗ್ಬಿಡ್ತು, ಈಗ ತಾಜಾ ಹಣ್ಣುಗಳು ದೊರೆಯುತ್ತವೆ. ಹಂಗಂದರೆ ನೀನು ಕೊಳ್ತೋಗಿರೋ ಹಣ್ಣುಗಳನ್ನು ಮಾಡ್ತೀಯಾ? ತಾಜಾ ಅಂತ ಅಂದರೆ ಫ್ರೆಶ್ ಆಗೇ ಇದೆ ಎಲ್ಲ ಹಣ್ಣು. ನೋಡಿದ್ರೆ ಅದಕ್ಕೆ ನೀರು ಬೇರೆ ಅವಾಗವಾಗ ಸ್ಪ್ರೇ ಮಾಡ್ತಾ ಇರ್ತೀಯ. ತಾಜಾ ಹಣ್ಣುಗಳು ಅಂತ ಏನಕ್ಕೆ ಹಾಕಿದ್ಯಾ? ಸರಿ, ತಾಜಾ ಹಣ್ಣುಗಳನ್ನು ಒರೆಸ್ಬಿಡ್ತಾನೆ. ಅದಾದಮೇಲೆ ಹಣ್ಣುಗಳು ದೊರೆಯುತ್ತವೆ. ಹಣ್ಣುಗಳಲ್ಲಿ ದೊರೆಯೋದು ಇದು ಎಲ್ಲರಿಗೂ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡ್ತವೆ ಹಣ್ಣುಗಳು ಅಂತ. ಅದನ್ನು ನೀನು ಬಾಯಿಬಿಟ್ಟು ಏನು ಹೇಳೋದು? ಸರಿ, ಹಣ್ಣು ಒಡೆಸ್ಬಿಡ್ತಾನೆ. ದೊರೆಯುತ್ತದೆ. ಏನಪ್ಪ ದೊರೀತದೆ? ಏನೋ ದೊರೀತದೆ ಇಲ್ಲಿ. ಏನು ಬರೀ ದೊರೆಯುತ್ತದೆ ಅಂತಂದರೆ ಏನೇನು ಮಾಡ್ತೀಯ ನೀನು? ಹಣ್ಣು ಮಾತ್ರ ಇಟ್ಟಿರುತ್ತಾನೆ. ಹಣ್ಣುಗಳು ದೊರೆಯುತ್ತವೆ ಅಂತ ಬೋರ್ಡ್ ಹಾಕ್ಕೊಳ್ಬೇಕು. ಮತ್ತೆ ತಿರ್ಗಿ ಹಣ್ಣುಗಳು ಅಂತ ಬರೀತಾನೆ. ಅದಾದಮೇಲೆ ಹಣ್ಣುಗಳು ಮಾತ್ರನಾ ನಿನ್ನ ಹತ್ರ? ಅಂದರೆ ಹಳೆಯದು ಹೊಸದು ಎಲ್ಲ ಮಿಕ್ಸ್ ಮಾಡ್ತೀಯ ನೀನು? ಏನು ಮಾಡ್ತೀಯ ನೀನು? ಯಾವ ಥರ ಹಣ್ಣುಗಳು ದೊರೀತವೆ? ತಾಜಾ ಹಣ್ಣುಗಳು ದೊರೀತವೆ. ಮತ್ತೆ ತಿರ್ಗ ತಾಜಾ ಹಣ್ಣುಗಳು ದೊರೆಯುತ್ತವೆ. ತಾಜಾ ಹಣ್ಣುಗಳು ಎಲ್ಲಿ ದೊರೀತವೆ? ಏನು ಮಾರ್ಕೆಟೆಲ್ಲ ನಿಂದೇನಾ? ಎಲ್ಲಿ ಬೇಕಾದ್ರೂ ಹೋಗಿ ತಗೊಳ್ಬಹುದಾ? ಎಲ್ಲೆಯಾ ದೊರೀತದೆ? ಸೊ ಇಲ್ಲಿ ತಾಜಾ ಹಣ್ಣುಗಳು ದೊರೆಯುತ್ತವೆ. ಮೊದಲಿದ್ದದ್ದು ಅದೇ. ಕೆಲವರು ಬಂದು ಅಳಿಸಿದ್ರು, ಕೆಲವರು ಬಂದು ಮತ್ತೆ ತಿರ್ಗಾ ಬರ್ಸಿದ್ರು. ಇದು ಸಹಜವಾದ ಕ್ರಿಯೆ. ನೀವು ಈ ಕಥೆಯನ್ನು ಅರ್ಥ ಮಾಡಿಕೊಂಡ್ರೆ ಅದ್ಭುತವಾಗಿ ಬದುಕಬಹುದು, ಜೀವಿಸಬಹುದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಮಾಜ ಏನೇನು ಹೇಳುತ್ತೋ, ಸಮಾಜ ಮೀನ್ಸ್ ನೀನು ಏನೋ ಒಂದು ಮಾಡ್ತಾ ಇದೆಯಾ, ಆ ಮಾಡೋದಕ್ಕೆ ನಿನ್ನ ಮನೆಯವರು, ನೆರೆಹೊರೆಯವರು, ಬಂಧು ಬಳಗದವರು, ಸ್ನೇಹಿತರು, ಸಮಾಜದವರು, ಅದನ್ನು ನೋಡಿದಂಥವರು, ಸ್ಟ್ರೇಂಜರ್ಸ್, ಹೊಸ ಜನಗಳು ಅವರು ಬಂದು ನಿನಗೆ ವಿಚಿತ್ರವಾದ ಸಲಹೆ ಸೂಚನೆಗಳನ್ನು ಕೊಡ್ತಾನೆ ಇರ್ತಾರೆ. ಅದನ್ನೆಲ್ಲವನ್ನು ನೀನು ಸ್ವೀಕರಿಸ್ತಾ ಇದ್ದರೆ ನೀನು ಯಾವತ್ತೂ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನೀನು ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಏನನ್ನು ಮಾಡಬಾರ್ದು, ಈ 3 ಬ್ರಹ್ಮರಹಸ್ಯಗಳನ್ನು ತಿಳ್ಕೊ. ಖಂಡಿತವಾಗಲೂ ಅದ್ಭುತವಾಗಿ ಬೆಳಿಬಹುದು. ಯಾವಾಗ ನಮಗಿದು 3 ಗೊತ್ತಾಗೋದಿಲ್ಲ, ಏನನ್ನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ, ಅಲ್ಲಿ ನಮಗೆ ಎಡವಟ್ಟುಗಳು ನಡೀತಾನೇ ಇರುತ್ತೆ. ಅದಕ್ಕೆ ಜನಗಳು ಹೇಳೋ ಎಲ್ಲ ರೀತಿಗಳನ್ನು ಕೇಳಬಾರ್ದು. ಎಲ್ಲವನ್ನು ತಿಳ್ಕೊಳ್ಳಿ. ಆದರೆ ನಿಮ್ಮ ನಿರ್ಧಾರಗಳು, ನಿಮ್ಮ ಸ್ವಂತಿಕೆ, ಯಾರದನ್ನು ಕೇಳಬೇಕು ಅಂದರೆ ಯಾರು ವೃತ್ತಿಪರ ವ್ಯಕ್ತಿಗಳಿರ್ತಾರೆ, ಪ್ರೊಫೆಷ್ನಲಿಸ್ಟ್, ಅಂಥವ್ರ ಹತ್ರ ಮಾತ್ರ ನೀನು ಹೋಗಿ ಕೇಳಿದ್ರೆ ಅವರ ಅಡ್ವೈಸನ್ನು ನೀನು ಸ್ವೀಕರಿಸಬಹುದು. ಅವ್ರ ಅಡ್ವೈಸನ್ನು ನಿನಗೆ ಸ್ವೀಕರಿಸೋಕ್ಕೆ ಏನೋ ಕನ್ಫ್ಯೂಷನ್ ಇದೆ ಅಂದರೆ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ ಇನ್ನೊಂದು ಸಲ ಇನ್ನೊಬ್ಬರನ್ನ ಕೇಳಿಬೇಕಾದ್ರೆ ನೀನು ಅವ್ರ ಅಡ್ವೈಸನ್ನು ಸ್ವೀಕರಿಸ್ಬೋದೇ ಹೊರತು ಯಾರು ಸಿಗ್ತಾರೋ ಅವ್ರಿಗೆಲ್ಲ ಬಂದು ನಿನ್ನ ಕಿವಿಗೆ ಹುಚ್ಚೊಯ್ದುಬಿಟ್ಟು ಹೋಗ್ಬಿಟ್ರೆ ಇದು ಗೌರ್ಮೆಂಟ್ ಟಾಯ್ಲೆಟ್ ಆಗ್ಬಿಡುತ್ತೆ. ಆದ್ದರಿಂದ ಹೇಳದ ಎಲ್ಲ ಸಲಹೆ ಸೂಚನೆಗಳನ್ನು ಕೇಳುವಂಥ ಅವಶ್ಯಕತೆ ಇಲ್ಲ. ನನಗೆ ದೈಹಿಕವಾಗಿ ಏನಾದರೂ ತೊಂದರೆಗಳಾದರೆ ನನ್ನ ಆತ್ಮೀಯ ವೈದ್ಯರಿಗೆ ಕಾಲ್ ಮಾಡ್ತೀನಿ. ಹಿಂಗಾಗಿದೆ, ಏನು ಮಾಡಬೇಕು ಅಂತ. ಯಾಕೆಂದರೆ ಅವರು ವೈದ್ಯರು ಚೆನ್ನಾಗಿ ಗೊತ್ತಿರ್ತದೆ, ಅವ್ರಿಗೆ ಕಾಲ್ ಮಾಡ್ತೀನಿ. ನನ್ನ ಗಾಡಿ ಕೆಟ್ಟೋದ್ರೆ ಮೆಕ್ಯಾನಿಕ್ ಕಾಲ್ ಮಾಡ್ತೀನಿ. ಹಿಂಗಾಗ್ಬಿಟ್ಟೈತಪ್ಪ, ಏನು ಮಾಡೋದು ಅಂತ. ಅವನೇ ಬಂದು ರೆಡಿ ಮಾಡಿಕೊಡ್ತಾನೆ, ಇಲ್ಲ ನಾನು ಅಲ್ಲಿಗೆ ತೊಗೊಂಡೋಗಿ ರೆಡಿ ಮಾಡಿಸ್ಕೊಂಡು ಬರ್ತೀನಿ. ಅದೇ ರೀತಿ ಮನೇಲೇನೋ ಕೊಳಾಯಿ ಇದೆಲ್ಲ ಬರ್ತಾ ಇಲ್ಲ, ಪ್ಲಂಬರ್ಗೆ ಕರಿತೀನಿ. ಈಸ್ ಎ ಪ್ರೊಫೆಷ್ನಲಿಸ್ಟ್. ಅದು ಬಿಟ್ಬಿಟ್ಟು ನಾನು ಬೇಕ್ರಿಗೆ ಹೋಗಿ ಮಾತ್ರೆ ಕೊಡಿ ಅಂತ ಕೇಳಿದ್ರೆ ಎಲ್ಲಿಂದ ಕೊಡ್ತಾನೆ?
ಮೆಡಿಕಲ್ ಸ್ಟೋರಲ್ಲಿ ಹೋಗ್ಬಿಟ್ಟು ನನಗೆ 2 ಪಪ್ಸ್ ಕೊಡಿ ಅಂತಂದರೆ ಎಲ್ಲಿಂದ ಕೊಡ್ತಾನೆ ಮೆಡಿಕಲ್ ಸ್ಟೋರವನು? ಡಾಕ್ಟ್ರ್ ಹತ್ರ ಹೋಗಿ ನನ್ನ ಗಾಡಿ ಕೆಟ್ಟೋಗಿದೆ ಅಂತಂದರೆ ಡಾಕ್ಟ್ರ್ ಏನು ಸಲಹೆ ಮಾಡ್ತಾನೆ? ಮೆಕ್ಯಾನಿಕ್ ಹತ್ರ ಹೋಗ್ಬಿಟ್ಟು ನಂದು ಅಲ್ಲೆಲ್ಲ ನೋವ್ತಾ ಇದೆ ಏನು ಮಾಡೋದು ಅಂತ ಕೇಳಿದ್ರೆ ಅವನೇನು ಮಾಡ್ತಾನೆ? ಇಂಜಿನ್ ಆಯಿಲ್ ತೆಗೆದು ಬಾಯಿಗೆ ಹಾಕೋ ಮುಕ್ಕುಳಿಸು ಹೋಗ್ತದೆ ಅಂತ ಕರಿತಾನೆ. ಆಗ ನೀನು ಆ ರೀತಿ ಮಾಡ್ತೀಯ? ಮೊದಲು ಯಾರ್ಯಾರು ಏನೇನನ್ನು ರಿಪೇರಿ ಮಾಡ್ತಾರೆ ಅಥವಾ ಸರಿಪಡಿಸ್ತಾರೆ, ಅದಕ್ಕೆ ಪರಿಹಾರ ಕೊಡ್ತಾರೆ, ಇದರಲ್ಲಿ ಇವರು ಪರಿಣಿತಿಯನ್ನು ಹೊಂದಿದ್ದಾರೆ, ನೈಪುಣ್ಯತೆಯನ್ನು ಹೊಂದಿದ್ದಾರೆ, ಕೌಶಲ್ಯತೆ ಇದೆ ಇದರಲ್ಲಿ, ಇವರು ಹೆಚ್ಚು ಅನುಭವಗಳನ್ನು ಪಡ್ಕೊಂಡಿದ್ದಾರೆ, ಇಂಥವ್ರ ಬಳಿ ಹೋಗಿ ಕೇಳಬೇಕೆ ಹೊರತು ಸಿಕ್ತವರೆಲ್ಲ ಬಂದು ನಿಮ್ಮ ಕರ್ಣಗಳಿಗೆ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಇದನ್ನು ನೀವೆಲ್ಲರೂ ಮನದಾಳದಕ್ಕೆ ಇಳಿಸಿ ಅಲ್ಲಿ ನೀವು ಮನನ ಮಾಡಿ. ಖಂಡಿತವಾಗಲೂ ನಾನು ಹೇಳೋ ವಿಚಾರಗಳು ನಿಮಗೆ ಅದ್ಭುತ ಅನಿಸುತ್ತೆ. ಯಾವಾಗ ಈ ವಿಚಾರ ಅರ್ಥ ಆಗುತ್ತೆ, ನಿಮ್ಮ ಜೀವನನೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗೋದಕ್ಕೆ ಶುರು ಮಾಡುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಹಂಚಿ. ಜ್ಞಾನ ಹಂಚೋದ್ರಿಂದ ಅಧಿಕವಾಗುತ್ತೆ, ಬೆಳೆಯುತ್ತೆ. ನಿಮ್ಮ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳು ಬೇಕಾದರೆ, ನಿಮ್ಮ ಸಂಶಯಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಕುಂದುಕೊರತೆಗಳು, ಅಡೆತಡೆಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ನಿರಂತರವಾದ ಬೆಂಬಲವೂ ಕೂಡ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.